ಕಿವುಡ ಮತ್ತು ಮೂಕ ಹುಡುಗಿಯ ಸಾಧನೆ PUCಯಲ್ಲಿ ಫಸ್ಟ್ ಕ್ಲಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಸರ್ ಇಷ್ಟ ಇದು ಮಾಡ್ತಾ ನಮಗೂ ಅಷ್ಟು ಇದಿದ್ರಿ, ನಮ್ಗಿಂತ ನಮ್ಮ ಬ್ರದರ್ ಇದ್ರೆ ಭಾಳ ನಮಗೂ ಒಂದು ಸ್ವಲ್ಪ ಔಷಧಿ ರೀ. ಸೆಕೆಂಡರಿಗೆ 71 ಮಾಡಿದರೆ ನಮಗೆ ತುಂಬ ಖುಷಿಯಾಗಿದೆ. ಅವರಪ್ಪ ಮತ್ತೊಬ್ಬರ ಮಕ್ಕಳಿಗೇನ ಎಷ್ಟೋ ಹೆಮ್ಮೆ ಪಡ್ತಿದ್ದ, ತನ್ನ ಮಗಳದಾದ್ರೆ ಊರೆಲ್ಲನ ಪೇಡೆ ಹಚ್ತಿದ್ರಿ ಅವ ಇವತ್ತು. ನಿನ್ನೆ PUC ರಿಸಲ್ಟ್ ಅನೌನ್ಸ್ ಆಗಿದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಬಹಳಷ್ಟು ಶ್ರಮ ಪಟ್ಟು ಬಹುತೇಕ 100ಕ್ಕೆ 100% ಫಲಿತಾಂಶವನ್ನು ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಡಿಸ್ಟಿಂಕ್ಷನ್ ಮಾಡಿದವರು ಕೂಡ ಇದ್ದಾರೆ. ಒಳ್ಳೆಯ ಫಲಿತಾಂಶವನ್ನು ಕಂಡಂತಹ ಅದೆಷ್ಟೋ ವಿದ್ಯಾರ್ಥಿಗಳು ನಮಗೆ ಕಂಡು ಬರ್ತಾರೆ. ಆದರೆ ವಿಶೇಷವಾದಂತಹ ಅವರ ಅಂಗವೈಕಲ್ಯವನ್ನು ಕೂಡ ಮೆಟ್ಟಿ ನಿಂತು ಸಾಧನೆ ಮಾಡಿದಂತಹ ಅದೆಷ್ಟೋ ಯುವಜನತೆ ನಮ್ಮಲ್ಲಿದ್ದಾರೆ. ಬಹುತೇಕ ಮಾಧ್ಯಮದವರು ಅಥವಾ ಜನತೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 100ಕ್ಕೆ 100% ಫಲಿತಾಂಶವನ್ನ ಮಾಡಿದವರ ಬಗ್ಗೆನೇ ಹೊಗಳೋದು ಜಾಸ್ತಿ, ಅವರನ್ನೇ ಹೊಗಳಿ ಅಟ್ಟಕ್ಕೆ ಏರಿಸುವಂಥದ್ದು ಜಾಸ್ತಿ. ಆದರೆ ತಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಮೆಟ್ಟಿ ನಿಂತು ಫಸ್ಟ್ ಕ್ಲಾಸ್ ಅಥವಾ ಡಿಸ್ಟಿಂಕ್ಷನ್ ಮಾಡಿದಂಥವರು ಅಥವಾ ಜಸ್ಟ್ ಪಾಸ್ ಆದಂತಹ ವಿದ್ಯಾರ್ಥಿಗಳನ್ನ ತೋರಿಸುವಂಥದ್ದು ಬಹಳಷ್ಟು ಕಡಿಮೆ. ಹಾಗಾಗಿ ನಾವಿವತ್ತು ಒಂದು ಹುಡುಗಿಯ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇವೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಹುಡುಗಿಯ ಹೆಸರು ರಚಿತಾ ಬಾಗಿ ಅಂತ ಹೇಳಿ. ಇವಳು ನಮ್ಮ ಬಾಗಲಕೋಟೆಯ ಜಿಲ್ಲೆಯ ಯುವತಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಎಂಬ ಗ್ರಾಮದ ಈ ಯುವತಿಯ ಹೆಸರು ರಚಿತಾ ಬಾಗಿ. ಇವಳು ಹುಟ್ಟುತ್ತಾನೆ ಮೂಕ ಮತ್ತು ಕಿವುಡಳಾಗಿ ಹುಟ್ಟಿದ್ಳು. ಅಂದ್ರೆ ಒಂದು ರೀತಿಯಲ್ಲಿ ವಿಶೇಷ ಚೇತನ ಯುವತಿ ಈಕೆ ಆಗಿದ್ದಾಳೆ. ಕೇವಲ ಮೂಕ ಮತ್ತು ಕಿವುಡಿ ಅಷ್ಟೇ ಅಲ್ಲ, 11 ವರ್ಷಗಳ ಹಿಂದೆ ತಂದೆಯನ್ನು ಕೂಡ ಕಳೆದುಕೊಂಡಂತಹ ಯುವತಿಯಾಗಿದ್ದಾಳೆ. ಅಪ್ಪ ಕ್ಯಾನ್ಸರ್ ಇಂದ ಮೃತಪಟ್ಟಾಗ ತಾಯಿಯ ಈಕೆಯ ಬೆನ್ನೆಲುಬಿಗೆ ನಿಲ್ತಾರೆ. ಮಗಳ ಸರ್ ಇಷ್ಟ ಇದು ಮಾಡ್ತಾ ನಮಗೂ ಅಷ್ಟು ಇದಿದಲ್ರಿ, ನಮ್ಗಿಂತ ನಮ್ಮ ಬ್ರದರ್ ಇದ್ರೆ ಭಾಳ ನಮಗೂ ಒಂದು ಸ್ವಲ್ಪ ಔಷಧಿ ರೀ. ಅಂದ್ರೆ ಈಗಿನ ವಾತಾವರಣ ನೋಡ್ಬೇಕಾದ್ರೆ ಅಗದಿ ಇದ್ರ ವಾತಾವರಣದಾಗ ರೀ ಹುಡುಗರು ರೀ ಈ ಸದ್ದ ಅಂದ್ರೆ ಬಾಯಿ ಇದ್ದು ಸರಿಯಾಗಿ ಪೇಲಕ್ಕ ಸರ್. ಆಕೆ ಕಿವಿನ ಕೇಸಲ್ಲ ಸರ್, ಬಾಯಿನೂ ಇಲ್ಲ ರೀ. ಮಸ್ತ್ ಇಷ್ಟವಾಗಿ ನಮ್ಗಿಂತ ಮೊದಲು ರೀ ಅವ್ರ ಮಮ್ಮಿಯವ್ರು ಭಾಳ ಅಕ್ಕಿಗೆ ಶ್ರಮ ಪಟ್ಟಾರ. ಅವ್ರ ಮಮ್ಮಿಯವ್ರು ರೀ, ಅವ್ರ ಅಜ್ಜಿ ಅವ್ರು ಅನ್ರಿ, ಅವ್ರ ಮುತ್ಯ ಅವ್ರು, ಒಟ್ಟು ಎಲ್ಲ ನಮ್ಮ ಇದಕ್ಕಿಂತ ನಮ್ಗಿಂತ ಅವ್ರು ಹೆಚ್ಚು ಶ್ರಮ ಪಟ್ಟಾರ್ರಿ. ಮಗಳನ್ನ ಒಂದು ಹಂತಕ್ಕೆ ಏರಿಸಬೇಕು, ಅವಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ಬಹಳಷ್ಟು ಕಷ್ಟಪಟ್ಟು ಮಗಳನ್ನ ಸಾಕಿ ಸಲಹೆ ಇವತ್ತು PUCಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗುವ ಹಾಗೆ ಮಾಡಿದ್ದಾಳೆ ಆ ತಾಯಿ. 10ಕ್ಕೆ ಗೌರ್ಮೆಂಟನ್ನ ಹಚ್ಚಿದ್ವಿ, ನಾವಂತರೂ ಎಲ್ಲಿ ಖಾಸಗಿ ಹಚ್ಚಿಲ್ಲ, ಗೌರ್ಮೆಂಟ್ಗೇನೆ ಕಲಿಸಿದ್ದೀವಿ. 10ಕ್ಕೂ 53% ಮಾಡಿದ್ದಾಳೆ. ಆಮೇಲೆ ಇವಾಗ ಸೆಕೆಂಡರಿಗೆ 71 ಮಾಡಿದ್ದಾರೆ, ನಮಗೆ ತುಂಬ ಖುಷಿಯಾಗಿದೆ. ಅದಕ್ಕೆ ಹೆಲ್ಪು ನಮ್ಮ ಹೆಡ್ ಮೇಡಮ್ ಮಾಡಿದ್ದಾರೆ, ಭಾಳ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರದಿಂದನೇ ನಮಗಿದೆಲ್ಲ ಗೊತ್ತಾಗಿದ್ದು. ನಮಗಿದು ಮಾಡ್ತಾರೆ ಇಲ್ಲ ಅನ್ನೋದು ಅಷ್ಟೇ ಗೊತ್ತೇ ಇಲ್ಲ, ನಮಗೇನು ಇದೇ ಇಲ್ಲ. ಬಾಗಲಕೋಟೆ ಮೇಡಮ್ ಅಂತ, ಹಾಂ ಪ್ರಭಾವತಿ ಬಾಗಲಕೋಟೆ ಮೇಡಮ್ ಅಂತ. ಅವಳಿಗೆ ಈಗ 71% ಆಗಿದೆ. ನಾವು ಅವಳಿಗೆ ಕಂಪ್ಯೂಟರ್ ಬದಲೇ ಒಂದು ಸ್ವಲ್ಪ ಕಲಿಸ್ಬೇಕಂತ ಅಂದಿದ್ದೀವಿ. ಯಾಕಂದರೆ ಆಕೆಗೆ ಸ್ಪೀಚ್ ಹೊಳಲ್ಲ, ಮಾತಿನ ಸರಳತೆ ಬರಲ್ಲ. ಆಮೇಲೆ ಈಗ ಅದರ ಸಲುವಾಗಿ ಡಿಪ್ಲೊಮಾ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಆ ತಾಯಿಯ ಶ್ರಮಕ್ಕೆ ತಕ್ಕಂತೆ ಮಗಳು ರಚಿತಾ ಬಾಗಿ ಕೂಡ ಇವತ್ತು ಶ್ರಮಪಟ್ಟು ಓದಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾಳೆ. ರಚಿತಾ ಬಾಗಿ SSLCಯಲ್ಲಿ ಕೂಡ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ರು. ಈ ವಿಶೇಷ ಚೇತನ ಮಕ್ಕಳಿಗೆ SSLC ಅಥವಾ PUCಯಲ್ಲಿ ಒಂದು ವಿಷಯದಿಂದ ವಿನಾಯಿತಿ ಇರುತ್ತೆ. ಹಾಗಾಗಿ SSLCಯಲ್ಲಿ ಇವಳಿಗೆ ವಿನಾಯಿತಿ ಇದ್ದರೂ ಕೂಡ ಯಾಕೆ ಅದರ ಸಲುವಾಗಿ ನಾನು ಅಲ್ಲಿ ಇಲ್ಲಿ ಓಡಾಡಬೇಕು ಅಂತ ಹೇಳಿ 6 ಪರೀಕ್ಷೆಯನ್ನು 6 ಎಕ್ಸಾಮನ್ನು ಅವಳು ಅಟೆಂಡ್ ಮಾಡಿ ಪಾಸ್ ಆಗಿದ್ಳು. ಮುಂದೆ PUC ಎಕ್ಸಾಮ್ ಬಂದಾಗಲೂ ಕೂಡ ಆ ಒಂದು ವಿಷಯದ ಬಗ್ಗೆ ವಿನಾಯಿತಿ ಇತ್ತು. ಆ ಒಂದು ವಿಷಯವನ್ನು ಬಿಟ್ಟು ಬಿಡೋ ಹಾಗೆ, ಅಂದರೆ 5 ವಿಷಯಗಳಿಗೆ ಮಾತ್ರ ಪರೀಕ್ಷೆ ಬರೆಯುವ ಹಾಗೆ ಇತ್ತು. ಅದಕ್ಕೂ ಕೂಡ ಕೊನೆಯವರೆಗೂ ಕೂಡ ಕಷ್ಟಪಟ್ಟಂತಹ ಆ ಕಾಲೇಜಿನ ಪ್ರಾಂಶುಪಾಲರು ಏನು ಮಾಡಿದ್ರು, ಇಂಗ್ಲೀಷ್ ಸಬ್ಜೆಕ್ಟಿಂದ ವಿನಾಯಿತಿಯನ್ನು ಕೊಟ್ಟರು. ಒಟ್ಟಾರೆಯಾಗಿ ಇವಳು 5 ಸಬ್ಜೆಕ್ಟ್ 500 ಮಾರ್ಕ್ಸಿಗೆ 357 ಮಾರ್ಕ್ಸನ್ನು ತೆಗೆದುಕೊಳ್ಳುವುದರ ಮೂಲಕ 71% ರಿಸಲ್ಟನ್ನು ಇವಳು ಮಾಡಿದ್ದಾಳೆ. ಹಾಗಾಗಿ ರಬಕವಿ ಬನಹಟ್ಟಿಯ ಸರ್ಕಾರಿ ಕಾಲೇಜಿನಲ್ಲಿ ಓದಿದಂತಹ ಈ ವಿದ್ಯಾರ್ಥಿನಿ ಇವತ್ತು ಅದ್ವಿತೀಯ ಸಾಧನೆಯನ್ನ ಮಾಡಿದ್ದಾರೆ. ಅವ್ರ ಅಪ್ಪ ನೆನೆಸ್ಕೊಂಡು ನಮ್ಗೆ ದುಃಖನ ಜಾಸ್ತಿ ಬರತೈತ್ರಿ. ಅವರಪ್ಪ ಭಾಳ ಔಷಧಿಂತದಕ್ಕಿಲ್ಲ. ಅವರಪ್ಪ ಮತ್ತೊಬ್ಬರ ಮಕ್ಕಳಿಗೇನ ಎಷ್ಟೋ ಹೆಮ್ಮೆ ಪಡ್ತಿದ್ದ, ತನ್ನ ಮಗಳದಾದ್ರೆ ಊರೆಲ್ಲನ ಪೇಡೆ ಹಚ್ತಿದ್ರಿ ಅವ ಇವತ್ತು. ಅಲ್ಲ ಈಗ ಭಾರಿ ಅಂದ್ರೆ ಭಾರಿ ಖುಷಿ ಆಗೈತ್ರಿ ನಮಗನ್ಕ. ಒಟ್ಟ ನಿನ್ನೆ ನೋಡ್ದಾಗಿಂದನ ಅಷ್ಟು ಖುಷಿ ಆಗೈತ್ರಿ ಆಕಿನ ಸಂಬಂಧ. ಇಲ್ರಿ ಒಟ್ಟ ಅನ್ಕೊಂಡಿದ್ದೀವಿ ಇಷ್ಟ ಆಕೈತಿ ಹಿಂಗೆ ಬರ್ದ. ನಾನು ನಮ್ಮ ಹುಡುಗರ್ನಾಗ ಇದ್ರನ್ನ ಎಲ್ಲ ಬೇಯತ್ತೀನಿ ನಾನು ನಿನ್ನೆ ಹಿಡ್ದೆ. ನೋಡೋದು ಬಾಯಿ ಇಲ್ಲ ಕಿವಿ ಇಲ್ಲ ಆಟ ಮಾಡೈತಿ, ಇವರೆಲ್ಲ ಏನೂ ಅಲ್ಲ ಅವ್ರ ಮುಂದೆ
ಈಕಿ ಇಟ್ಟು ಅಚೀವ್ ಮಾಡ್ಯಾಳ ಅಂದ್ರೆ ಚಲೋ ಅಂತ ನಾ ನಿನ್ನಿಂದನ ಬೈಯತ್ತೇನ್ರಿ ಎಲ್ಲ ಹುಡುಗರ್ನ. ಯಾಕೆ ಈ ರಚಿತಾ ಭಾಗ್ಯ ಬಗ್ಗೆ ಹೇಳ್ತಾ ಇದ್ದೀವಿ? ಅದೆಷ್ಟೋ ಜನ ಇದೇ ರೀತಿ ಸಮಸ್ಯೆ ಇದ್ದವರು ಇರ್ತಾರಲ್ವಾ ಅಂತ ಹೇಳಿದ್ರೆ ಹೌದು, ನಿಜ. ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರವರದೇ ಆದಂಥ ಶ್ರಮವನ್ನು ಹಾಕಿ ಸಮಸ್ಯೆಗಳನ್ನು ಕೂಡ ಮೆಟ್ಟಿ ನಿಂತು ಇವತ್ತು ಪಾಸ್ ಆಗಿದ್ದಾರೆ. ಅದರಲ್ಲಿ ರಚಿತಾ ಭಾಗ್ಯ ನಮ್ಮ ಬಾಗಲಕೋಟೆಯ ಜಿಲ್ಲೆಯ ಮಗಳು ಅನ್ನೋದು ಕೂಡ ಹೆಮ್ಮೆ ಆಗುತ್ತೆ. ಯಾವುದೇ ಹಂತದಲ್ಲೂ ಕೂಡ ಧೃತಿಗೆಡದೆ ಇವತ್ತು ಇವಳು ಈ ಸಾಧನೆಯನ್ನ ಮಾಡಿದ್ದಾಳೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇಲ್ಲಿ ರಚಿತಾ ಭಾಗ್ಯ ಹುಟ್ಟುತ್ತಾನೆ ಮೂಕ ಮತ್ತು ಕಿವುಡಿಯಾಗಿದ್ಳು. ಕೇವಲ ಕ್ಲಾಸ್ನಲ್ಲಿ ಹೇಳ್ತಕ್ಕಂತಹ ಪಾಠಗಳಿಂದ ಅಂದರೆ ಅವಳಿಗೆ ಕೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಸಮಸ್ಯೆಗಳನ್ನ ಕೇಳಬೇಕು ಅಂತ ಹೇಳಿದ್ರೆ ಅವಳಿಗೆ ಬಾಯಿ ಇರಲಿಲ್ಲ. ಒಟ್ಟಿನಲ್ಲಿ ಲಿಪ್ಸಿಂಕ್ ಅಂತ ಏನು ಹೇಳ್ತೀವಿ, ಈ ತುಟಿಯ ಚಲನೆ, ಉಪನ್ಯಾಸಕರು ಪಾಠ ಮಾಡುವ ಸಂದರ್ಭದಲ್ಲಿ ಲಿಪ್ಸ್ ಮೂಲಕವೇ ಇವಳು ಕರೆಕ್ಟಾಗಿ ಕೇಳಿ ಇವತ್ತು ಪರೀಕ್ಷೆಯನ್ನು ಬರೆದಿದ್ದಾಳೆ. ಜೊತೆಗೆ ಪ್ರಥಮ ಬೆಂಚ್ನಲ್ಲಿ ಯಾವತ್ತೂ ಕೂಡ ಫಸ್ಟ್ ಬೆಂಚ್ನಲ್ಲಿ ಕೂರ್ತಾ ಇದ್ಲಂತೆ. ಒಂದು ದಿನ ಕೂಡ ತರಗತಿಯನ್ನು ತಪ್ಪಿಸ್ತಾ ಇರಲಿಲ್ಲ ಅಂತೆ. ಈ ಎಲ್ಲ ಶ್ರಮಗಳ ಮೂಲಕ ಅವಳು ಇವತ್ತು ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾಳೆ. ಅವಳು ತೆಗೆದುಕೊಂಡದ್ದು 357 ಅಂಕ, ಅಂದರೆ 500ಕ್ಕೆ 71% ಮಾಡೋದ್ರ ಮೂಲಕ, ಪರ್ಸೆಂಟೇಜ್ ಮಾಡೋದ್ರ ಮೂಲಕ ಇವತ್ತು ಎಲ್ರಿಗೂ ಕೂಡ ಮಾದರಿಯಾಗಿದ್ದಾಳೆ ರಚಿತಾ ಭಾಗ್ಯ. ಇವಳ ಈ ಸಾಧನೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಲ್ಲವೂ ಕೂಡ ಸರಿ ಇದ್ದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನನಗೆ ಹಾಗಾಗ್ತಿಲ್ಲ ಹೀಗಾಗ್ತಿಲ್ಲ ಅಂತ ಹೇಳಿ ಕಾಲಹರಣ ಮಾಡುವವರ ಮಧ್ಯೆ ಈ ರಚಿತಾ ಭಾಗ್ಯ ಮಾದರಿಯಾಗಿ ಕಾಣ್ತಾಳೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲ್ಮೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.